ಆತ್ಮೀಯ ಬಂಧುಗಳೇ, ತಾವೆಲ್ಲ ಹೊಸ ವರ್ಷಕ್ಕೆ ಅಣಿಯಾಗ್ತಿದ್ದೀರಿ. ಹೊಸ ವರ್ಷದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಕೇವಲ ಕ್ಯಾಲೆಂಡರ್ ಹೊರತು ನಿಮ್ಮ ಜೀವನವಲ್ಲ. ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಅದೇ ಗಾಳಿ, ಅದೇ ಬೆಳಕು, ಅದೇ ಜೀವನ. ನಿಮ್ಮ ಜೀವನ ನಿಜ ಅರ್ಥದಲ್ಲಿ ಬದಲಾವಣೆ ಆಗಬೇಕಂತಂದರೆ ತಾವು ಅಂದುಕೊಂಡಂತಹ ಕನಸುಗಳು ಈಡೇರಬೇಕು. ತಾವು ಅಂದುಕೊಂಡಂತಹ ಹುದ್ದೆಯನ್ನು ಪಡೆಯಬೇಕು. ಈ ನಿಟ್ಟಿನಲ್ಲಿ ಹುದ್ದೆಯನ್ನು ಪಡೆಯುವ ನಿಟ್ಟಿನಲ್ಲಿ KPSCಯಲ್ಲಿ ವಿಶೇಷವಾಗಿ KA C ಗ್ರೂಪ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಕನ್ನಡ ಪುಸ್ತಕ ಅಂದರೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ IAS ಅಕಾಡೆಮಿ ಎನ್ನುವ ಸಂಸ್ಥೆಯಿಂದ ವಿರಾಟ್ ಎನ್ನುವ ಪುಸ್ತಕ ಮಾರುಕಟ್ಟೆಗೆ ಬಂದಿರತಕ್ಕಂಥದ್ದನ್ನು ನೋಡಬಹುದು. ಆತ್ಮೀಯರೇ, ನಮಗೆ GKಯಲ್ಲಿ ಒಂದೊಂದು ಮಾರ್ಕ್ಸ್ ತೆಗೆಯಲು ಸಹ ತುಂಬ ತಡ್ಕಾಡಬೇಕಾಗುತ್ತೆ, ಬೆಟ್ಟಗಳನ್ನು ಹತ್ತಿ ಇಳಿಬೇಕಾಗುತ್ತೆ. ಆದರೆ ಆ ಮಾದರಿಯ ಕಷ್ಟ ಮತ್ತು ಕಾಠಿಣ್ಯತೆ ಕಮ್ಯುನಿಕೇಷನ್ ಪೇಪರಲ್ಲಿರಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಮೊದಲ ಗುರಿ ಕಮ್ಯುನಿಕೇಷನ್ ಪೇಪರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರಾಟ್ ಎನ್ನುವ ಪುಸ್ತಕ, ವಿರಾಟ್ ಅಂತಕ್ಕಂತಹ ಪುಸ್ತಕ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಈ ಒಂದು ಪುಸ್ತಕದಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು, ಅಂದರೆ ಡಾಟಾ ಇಂಟರ್ಪ್ರಿಟರ್, ಜೂನಿಯರ್ ಅಸಿಸ್ಟೆಂಟ್, VAO, ತದನಂತರ FDA, BMTC, ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡು ಬರ್ತಕ್ಕಂತಹ ಕನ್ನಡ ಪ್ರಶ್ನೆಗಳಿಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ. ಆದ್ಮೇಲೆ ಆ ಪ್ರಶ್ನೆ ಮತ್ತು ಉತ್ತರಗಳು ಮತ್ತು ಮಾಹಿತಿಗಳು ಹೇಗಿದೆ ಎಂದು ತಿಳಿಯುವ ಮುಂಚೆ ನಮ್ಮ ಶಾಂತ ಮಾರ್ಗದಲ್ಲಿ 7ನೇ HYT ಬ್ಯಾಚ್ ಆರಂಭ ಆಗಿದೆ. ನಿಮಗೆಲ್ಲ ಗೊತ್ತಿರುತ್ತೆ, HYT ಅಂತಂದರೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಓದ್ತಕ್ಕಂತಹ ಕೆಲಸ ಆಗ್ತಕ್ಕಂಥದ್ದು. ಉದಾಹರಣೆಗೆ ಇತಿಹಾಸದ ವಿಚಾರದಲ್ಲಿ ನೀವು ಗುಪ್ತರ ಪತನಕ್ಕೆ ಕಾರಣಗಳು ಪರೀಕ್ಷೆಗೆ ನಮ್ಮ ಅಪ್ಪನಿಗೂ ಬರಲ್ಲ. ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳು ಎಕ್ಸಾಮ್ಸ್ಗೆ ಬರುತ್ತೆ. ಹೀಗೆ ಎಕ್ಸಾಮ್ಸ್ಗೆ ಏನು ಬೇಕು ಅದನ್ನು ಓದ್ತಕ್ಕಂಥದ್ದು HYT ಕ್ಲಾಸ್. HYT ಕ್ಲಾಸಲ್ಲಿ ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್, ಮ್ಯಾಪ್ ವರ್ಕ್, ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಹೋಮ್ವರ್ಕನ್ನು ಕೊಡ್ತಿರ್ತೀವಿ. ಹೋಮ್ವರ್ಕ್ ಅಂತಕ್ಕಂಥದ್ದು ಎಕ್ಸಾಮ್ ಆ್ಯಂಗಲಿಂದ ಹೇಗೆ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಗಾಂಧೀಜಿಯವರ ಹಿಂದೂ ಸ್ವರಾಜ್ ಪುಸ್ತಕ, ಆ ಪುಸ್ತಕ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ವಿಮರ್ಶೆ, ವ್ಯಕ್ತಿ, ಸಮಾಜದ ಬಗ್ಗೆ ಥಿಂಕ್ ಮಾಡುತ್ತೆ. ಹೀಗೆ ಇದನ್ನು SSC, NDA, UPPSC, UPSC ಆ್ಯಂಗಲ್, ತದನಂತರದಲ್ಲಿ ಕರ್ನಾಟಕ ಎಕ್ಸಾಮ್ಸ್ ಆ್ಯಂಗಲಿಂದ ಹೇಗೆ ನೋಟ್ಸ್ ಮಾಡಬೇಕು ಅದನ್ನು ನಾನು ಹೋಮ್ವರ್ಕ್ ಅಂತ ಹೇಳ್ತೀನಿ. ಹೋಮ್ವರ್ಕ್ ಆದಮೇಲೆ ತಾವು ರಿವಿಷನ್ ಆದಮೇಲೆ ನಮಗೆ ಮೆಸೇಜ್ ಮಾಡಿದ್ಮೇಲೆ 1-to-1 ಕ್ವಶನ್ ಕೇಳ್ತೀವಿ. ಬಹುಶಃ ಇದು ಭಾರತದಲ್ಲಿ ಎಲ್ಲೂ ಕಂಡು ಬರೆದಂತಹ ವಿಚಾರ ಅಂತ ನಾನು ಭಾವಿಸ್ತೀನಿ. ಈ HYT ಕ್ಲಾಸ್ಗೆ ತಾವು ಜಾಯ್ನ್ ಆಗಬೇಕು ಅಂತಂದರೆ ಹೊಸ ವರ್ಷಕ್ಕೆ ಹೊಸದಾದ ಆಫರನ್ನು ಕೊಟ್ಟಿದ್ದೀವಿ. 9620131843 ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 9620131843ಗೆ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಹುಶಃ ಕರ್ನಾಟಕದಲ್ಲಿ ಈ ಮಾದರಿಯ ಮಾರ್ಗದರ್ಶನ ತಾವು 1 ವರ್ಷ 2 ವರ್ಷ ಓದಿರ್ತೀರಿ, ಎಕ್ಸಾಮ್ಸ್ ಕ್ಲಿಯರ್ ಆಗ್ತಿರಲ್ಲ, ಅಥವಾ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಮಿಸ್ ಆಗ್ತಾ ಇರ್ತೀರಿ. ಅದಕ್ಕೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ HYT ಕ್ಲಾಸ್ ಪ್ರತಿ ದಿವಸ 25ರಿಂದ 30 ನಿಮಿಷ ಕ್ಲಾಸ್ ಇರುತ್ತೆ ಅಷ್ಟೇ. 1 ಅವರ್ 2 ಅವರ್ ಕ್ಲಾಸಲ್ಲಿ ನಾವು ನಂಬಿಕೆ ಇಟ್ಟಿಲ್ಲ. ಕರೆಂಟ್ ಅಫೇರ್ಸನ್ನು ರುಚಿಗೆ ತಕ್ಕಷ್ಟು ಹೇಗೆ ಓದಬೇಕಂತ ಹೇಳ್ತೀವಿ. ಇದು HYT ಕ್ಲಾಸಿನ ಮಹತ್ವ ಮತ್ತು ಅದರ ಒಂದು ಫೀಚರ್ಸ್ ಅಂತ ಹೇಳ್ತೀನಿ. ಬನ್ನಿ, ವಿರಾಟ್ ಪುಸ್ತಕದ ಈಗ ಮೂಲ ಆಶಯವನ್ನು ತಿಳ್ಕೊಳ್ಳೋಣ. ಇಲ್ಲಿ ಕೊಟ್ಟಿರ್ತಕ್ಕಂತಹ ನಂಬರ್ ಇದೆಯಲ್ಲ, ಇದು ವಿರಾಟ್ ಪುಸ್ತಕವನ್ನು ಪಡೆಯಲು ಬೇಕಾದಂತಹ ನಂಬರ್ ಆಗಿರುತ್ತೆ. ಆದ್ಮೇಲೆ ನೋಡಿ, ಇಲ್ಲಿ ಪ್ರಶ್ನೆ, ಉತ್ತರ, ತದನಂತರದಲ್ಲಿ ಎಕ್ಸ್ಪ್ಲನೇಷನ್ ಕೊಡುವಂತ ಹೋಗಿದ್ದಾರೆ. ನನ್ನ ಇಡೀ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ನಾನು ಒಂದು 2-3 ವರ್ಷ ಓದಿದ್ಮೇಲೆ ನನಗೆ ಗೊತ್ತಾಯಿತು, ಬೋರ್ ಅನ್ನಿಸ್ತು. ಅಂದರೆ ಈ ಪುಸ್ತಕಗಳು ಬೋರ್ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಬೋರ್ ಆದಂತಹ ಕೆಲಸವನ್ನು ಮಾಡೋದ್ರಿಂದ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಲ್ಲ. ಈ ನಿಟ್ಟಿನಲ್ಲಿ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪ್ರಶ್ನೆಗಳು ಉತ್ತರಗಳ ಮೂಲಕ ಮಾಹಿತಿಯನ್ನು ಪಡ್ಕೊತ ಹೋಗಬೇಕು. ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಅಂತ ಅಂತೀವಿ. ಹೇಳ್ತೀವಿ ನಾವು. ತದನಂತರದಲ್ಲಿ ನೀಡಿರುವ ಪದಗಳಲ್ಲಿ ದುರುಕ್ತಿ ಬಗ್ಗೆ ಕೇಳಿದ್ದೇನೆ. ದುರುಕ್ತಿ ಕ್ವಶನ್ನು ಕಟ್ಟ ಕಡೆಗೆ. ತದನಂತರದಲ್ಲಿ ಅವರು ಸಹ ಪುಸ್ತಕದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದುರುಕ್ತಿ ಅಂದರೆ ಮೀನಿಂಗು ವಿತ್ ಎಕ್ಸಾಂಪಲ್ಸ್. ಹೀಗೆ ಒಂದು
ಪ್ರಶ್ನೆಗೆ ಉತ್ತರವನ್ನು ನೀಡುವುದಲ್ಲದೆ ಉತ್ತರಕ್ಕೆ ಎಕ್ಸ್ಪ್ಲೇಷನ್ ಕೊಡ್ತಕ್ಕಂತಹ ಹೊಸ ಮಾದರಿಯ ಈ ಕ್ರಮದಲ್ಲಿ ಪುಸ್ತಕಗಳು ಇಂದು ಕರ್ನಾಟಕ ಮಾರ್ಕೆಟಿಗೆ ಬರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಏನಕ್ಕೆ ಅಂತಂದರೆ ಪ್ರತಿ 2-3 ವರ್ಷಕ್ಕೊಮ್ಮೆ ಕಾಲ ತನ್ನ ಮೂಲ ಸ್ವರೂಪವನ್ನು ಬದಲಾಯಿಸಿಕೊಂಡು ಹೋಗುತ್ತೆ. ಹೀಗೆ ಪರೀಕ್ಷೆಗಳು ಸಹ ತಮ್ಮ ಮೂಲ ಸ್ವರೂಪವನ್ನು ಬದಲಾಯಿಸಿಕೊಂಡು ಹೋಗ್ತಾ ಇದ್ದಾವೆ. ಆ ಸ್ವರೂಪಕ್ಕೆ ತಕ್ಕ ಹಾಗೆ ರೂಪವನ್ನು ಕೊಡ್ತಕ್ಕಂತಹ ಪುಸ್ತಕ ಈ ಒಂದು ವಿರಾಟ್ ಪುಸ್ತಕ ಆಗಿರುತ್ತೆ. ತದನಂತರದಲ್ಲಿ ನಮಗೆ ಜೋಡು ನುಡಿಗಳ ಬಗ್ಗೆಯೂ ಸಹ ಕೊಟ್ಟಿದ್ದಾರೆ, ಅನುಕರಣ ವ್ಯಯ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಸಂಧಿಗಳ ಬಗ್ಗೆ, ಸಂಧಿಗಳು ಇದು HYT. ಸಂಧಿಗಳು, ಸಮಾಸಗಳು, ಪೂರ್ವದ ಹಳಗನ್ನಡ, ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಸಮಾಸಗಳು ಇವೆಲ್ಲವೂ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್, ಹೈ ಹೀಲ್ಡಿಂಗ್ ಟಾಪಿಕ್. ಇವನನ್ನು ಮಿಸ್ ಮಾಡಿಕೊಂಡು ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರ ಅಂದರೆ ಅದೊಂದು ಕನಸಿನ ಮಾತಾಗಿರುತ್ತೆ, ಅದೊಂದು ಟೈಮ್ ಪಾಸ್ ವರ್ಡ್ ಆಗಿರುತ್ತೆ. ಡೋಂಟ್ ಡೂ ದ್ಯಾಟ್. ಓಕೆ, ಸೊ ಆದ್ದರಿಂದ ಸಂಧಿಗಳು HYT ಸಂಧಿಗಳ ಬಗ್ಗೆ ಜಾಸ್ತಿ ನೋಡಿಕೊಳ್ಳಿ. ಸಂಖ್ಯಾವಾಚಕ, ನಾಮವಾಚಕ, ಅನುಕರಣವ್ಯಯ, ಗುಣವಾಚಕ, ಅನ್ವರ್ಥನಾಮಗಳು ಇವೆಲ್ಲವೂ ಸಹ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ಸೊ ಅನುಕರಣವ್ಯಯ ಅಂದರೆ ಏನು, ಸಂಖ್ಯಾವಾಚಕ ಅಂದರೆ ಏನು, ಇವೆಲ್ಲವೂ ಎಕ್ಸ್ಪ್ಲೇಷನ್ ಕೊಟ್ಕೊಂತ ಹೋಗಿದ್ದಾರೆ. ಅಗೇನ್ ಸಮಾಸ, ತತ್ಪುರುಷ ಸಮಾಸ, ಐ ಹ್ಯಾವ್ ಟೋಲ್ಡ್ ಯು ಸಮಾಸಗಳು HYT. ಸಂಪೂರ್ಣವಾಗಿ ನೀವೇನು ಕೇಶಿರಾಜನಷ್ಟು ತಿಳಿಯೋ ಅವಶ್ಯಕತೆ ಇಲ್ಲ, ಎಕ್ಸಾಮ್ಸ್ಗೆ ಎಷ್ಟು ಬೇಕು ಅಷ್ಟನ್ನು ತಿಳ್ಕೊಳ್ಳಿ. ಓಕೆ, ನೋಡಿ ಸ್ವಾಮಿ, 1 ಮಾರ್ಕ್ಸಲ್ಲಿ ಮಿಸ್ ಆದಂಗೆ, 50 ಮಾರ್ಕ್ಸಲ್ಲಿ ಮಿಸ್ ಆದಂಗೆ. ಸೊ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಟು ಮಿಸ್ ದಿಸ್ ಪೋಸ್ಟ್ ಜಸ್ಟ್ ಬೈ 1 ಮಾರ್ಕ್ಸ್. ಆ 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲಿರ್ತಾವೆ ಅಂದರೆ ಈ ಕಡೆ ಇರುತ್ತೆ. ಓಕೆ, ತದನಂತರದಲ್ಲಿ ನಮ್ಮ ಬಾಸ್, ಕನ್ನಡ ಸಾಹಿತ್ಯದ ಕೆ ಬಾಸ್ ಅಂದರೆ ಕುವೆಂಪು ಅಂತ. ಈಗ ಕನ್ನಡ ಚಿತ್ರರಂಗದಲ್ಲಿ ಕೆಲವರ ಚಿತ್ರಗಳು ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಬಿಸುತ್ತೆ. ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಧೂಳೆಬ್ಬಿಸುವಂತಹ ಸಾಹಿತ್ಯ ಕೃತಿಗಳನ್ನು ನೀಡಿದಂಥವರು ಕುವೆಂಪು ಅವರು, ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು. ಓಕೆ ಸರ್, ಕುವೆಂಪು ಪ್ಲಸ್ ನವೋದಯ ಸಾಹಿತ್ಯ HYT, ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಇಲ್ಲಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಕೊಳಲು, ಶೂದ್ರ ತಪಸ್ವಿ, ಮಲೆನಾಡಿನ ಚಿತ್ರಗಳು ಇವೆಲ್ಲವೂ ಕನ್ನಡ ಸಾಹಿತ್ಯದಲ್ಲಿ ಅಗಾಧವಾದ ಪರಿಣಾಮ ಬೀರ್ತಕ್ಕಂಥ ಕೃತಿಗಳು. ಅವು ಯಾವುದಾದ್ರೂ ಕೇಳೋದ್ರಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಶೂದ್ರ ತಪಸ್ವಿ ಅಂತಕ್ಕಂಥದ್ದು ಇದು ಶಂಭೂಕನೆಂಬ ಎನ್ನುವ ಶೂದ್ರ ತಪಸ್ಸು ಮಾಡಿದ್ದಕ್ಕೆ ತನ್ನ ಮಗ ಸತ್ತ ಎಂದು ಹೇಳುವ ಬ್ರಾಹ್ಮಣನ ಒಂದು ಸಂಕುಚಿತ ಮನೋಧರಣೆ, ಜಾತಿಯ ವ್ಯಾಧಿ, ಅದನ್ನು ಒಡೆದುರುಳಿಸುವ ನಿಟ್ಟಿನಲ್ಲಿ ವೈಚಾರಿಕತೆ, ವೈಜ್ಞಾನಿಕತೆ ಮತ್ತು ಮಾನವೀಯತೆಯನ್ನು ತರುವ ನಿಟ್ಟಿನಲ್ಲಿ ಬರ್ತಕ್ಕಂತಹ ನಾಟಕವೇ ಶೂದ್ರ ತಪಸ್ವಿ. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ವೆರಿ ಇಂಪಾರ್ಟೆಂಟ್. ಅಲ್ಲಿ ಶೂದ್ರ ತಪಸ್ವಿಯಲ್ಲಿ ಕಂಡು ಬರ್ತಕ್ಕಂತಹ ರಾಮನ ಮಾತು, ಆರಾಧರೇನ್ ಆರಾಧ್ಯರ್ ತಪೋನಂದರ್, ನಮಸ್ಕಾರಮೇ ಪುಣ್ಯಂ ತಿರಸ್ಕಾರಮೇ ಪಾಪಂ. ಅಂದರೆ ಯಾರು ನಮಸ್ಕರಿಸ್ತಾರೆ ಅವನು ಪುಣ್ಯವಂತ, ಯಾರು ತಿರಸ್ಕಾರ ಮಾಡ್ತಾರೆ ಅವನು ಪಾಪಿಷ್ಠ. ಓಕೆ, ಸೊ ಹೀಗೆ ಕಾವ್ಯನ್ಯಾಯ ಕೊಡ್ತಕ್ಕಂತಹ ಕೆಲಸ ಕುವೆಂಪು ಅವ್ರು ಮಾಡ್ತಾರೆ. ಅಂದರೆ ತಪಸ್ಸು ಅಂತಕ್ಕಂಥದ್ದು ಕೇವಲ ಉನ್ನತ ವರ್ಗಗಳಲ್ಲ, ಶೂದ್ರ ವರ್ಗಗಳು, ದಲಿತ ವರ್ಗಗಳು ಸಹ ತಪಸ್ಸಿಗೆ ಅರ್ಹ. ಆರಾಧರೇನು ಆರಾಧ್ಯ ತಪೋನಂದರ್, ಅಂದರೆ ತಪಸ್ಸನ್ನು ಮಾಡ್ತಕ್ಕಂಥವರು ಆರಾಧ್ಯರು ಅಂತಕ್ಕಂತಹ ಎನ್ನುವ ಮಾತು ಇಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಇದು ಕುವೆಂಪು ಅವರ HYT. ಈ ಎಲ್ಲ ವಿಚಾರಗಳನ್ನು ಇಲ್ಲಿ ಕೊಟ್ಕೊಂತ ಹೋಗಿದ್ದಾರೆ. ಓಕೆ, ನಂತರದಲ್ಲಿ ದ್ರಾವಿಡ ಭಾಷೆಗಳ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆ, ದ್ರಾವಿಡ ಭಾಷೆಗಳು HYT. ತದನಂತರದಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಉಪಭಾಷೆಗಳು ಯಾವುವು. ಓಕೆ,
ಸೊ ಎಲ್ಲೆಲ್ಲಿ ಕಂಡು ಬರ್ತಕ್ಕಂಥದ್ದು ಎಕ್ಸಾಮ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಕಮ್ಯುನಿಕೇಷನಲ್ಲಿ ಪಂಪ, ರನ್ನ, ಪೊನ್ನ, ಜನ್ನರಾಗುವ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕಿರ್ತಕ್ಕಂಥದ್ದು ಏನು ಅಂತಂದರೆ ಎಕ್ಸಾಮ್ಸ್ಗೆ ಏನು ಬೇಕು ಅಷ್ಟನ್ನೇ ಓದ್ಕೊಂಡು ಹೋಗಬೇಕು ಹೊರತು MA ಕನ್ನಡ, PhD ಕನ್ನಡ, PhD ಗೋಲ್ಡ್ ಮೆಡಲ್ ತಗೊಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದೇ ಬೇರೆ, ಇದೇ ಬೇರೆ. ನೆಕ್ಸ್ಟು ದೇಶಿ, ಅನ್ಯದೇಶಿ ಪದಗಳು. ತದನಂತರದಲ್ಲಿ ತತ್ಸಮ, ತದ್ಭವ, HYT ಹೈಲಿ ಟಾಪಿಕ್. ಸೊ ಇವುಗಳ ಬಗ್ಗೆ ಕಣ್ಣಾಡಿಸ್ಬೇಕು. ಸೊ ಇವುಗಳ ನೆನಪಿಡುವ ಕ್ರಮ ಹೇಗಪ್ಪ ಅಂತಂದರೆ ಓದುವುದಲ್ಲ, ಓದಿದರೆ ನೆನಪಿರಲ್ಲ. ಓಕೆ, ಸೊ ಒಂದು ಸಮಾನ ಮನಸ್ಕರ ಜೊತೆ ಡಿಸ್ಕಸ್ ಮಾಡಬೇಕಿಂತ ವಿಚಾರಗಳನ್ನು. ಎರಡನೇದು ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಕಮ್ಯುನಿಕೇಷನ್ ಟೆಸ್ಟ್ ಸೀರೀಸ್ ಮತ್ತು GK ಟೆಸ್ಟ್ ಸೀರೀಸ್ ಶಾಂತ ಮಾರ್ಗದಲ್ಲಿ ಲಭ್ಯವಿರುತ್ತೆ. ನಮ್ಮ ಟೆಸ್ಟ್ ಸೀರೀಸು ಹೈ ಯೀಲ್ಡಿಂಗ್ ಟಾಪಿಕ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ಡ್ ಮತ್ತು ರುಚಿಗೆ ತಕ್ಕಷ್ಟು ಕರೆಂಟ್ ಅಫೇರ್ಸನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಓಕೆ, ಹೀಗೆ ಟೆಸ್ಟ್ ಸೀರೀಸನ್ನು ಬರೆಯುವುದು, ಟೆಸ್ಟ್ ಸೀರೀಸ್ ಮೂಲಕ ಮಾಹಿತಿಯನ್ನು ಕಲಿಯುವುದು, ಕಲಿತ ಮಾಹಿತಿಯನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಕೆಲಸ ನಿರಂತರವಾಗಿ ನಡೆದಾಗ ಮಾತ್ರ ನೀವು ಪರೀಕ್ಷೆಯಲ್ಲಿ ಯಶಸ್ವಿ ಪಡೆಯಲು ಸಾಧ್ಯ ಆಗುತ್ತೆ. ಯಾರಾದರೂ 3ರಿಂದ 4 ವರ್ಷ ಓದಿದರೆ ದಯವಿಟ್ಟು ನಿಮ್ಮ ಓದುವ ಕ್ರಮವನ್ನು ಬದಲಾಯಿಸಿ. ಓದುವುದನ್ನು ಬಿಡಬೇಡಿ. ಓದುವ ಕ್ರಮವನ್ನು ಬದಲಾಯಿಸ್ತಕ್ಕಂಥದ್ದು ಹೇಗೆ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಶಾಂತಪ್ಪ ಅಂತ ಇದೆ, UPSC. ಆ ಯೂಟ್ಯೂಬ್ ಚಾನಲನ್ನು ಪದೇ ಪದೇ ಹೇಳ್ತೀನಿ. HYT ನೋಟ್ಸ್ ಮಾಡುವುದು ಹೇಗೆ, ಹೋಮ್ವರ್ಕ್ ಮಾಡುವುದು ಹೇಗೆ, ಹೋಮ್ವರ್ಕನ್ನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಹೇಗೆ ಮಾಡಬೇಕು. ಸ್ವಾಮಿ ನನಗೂ ಹೇಳ್ತೀನಿ, ನನಗೂ ಗೊತ್ತಿದೆ. 45ರಿಂದ 50 ನಿಮಿಷ ಓದಿದ ನಂತರ ನಮ್ಮ ಮೈಂಡು ಡ್ರೈ ಆಗುತ್ತೆ. ಆ ಡ್ರೈ ಇರ್ತಕ್ಕಂತಹ ಮನಸ್ಥಿತಿಯಲ್ಲಿ ನೀವು ಓದಿದರೆ ದೇವರಿಗೂ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಓಕೆ, ಸೊ ಹೀಗೆ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡುವಂತಹ ಕ್ರಮ ಮತ್ತು ಕಲೆ ನಿಮ್ಮದಾಗಿದ್ದಾಗ ಯಶಸ್ಸು ಸಹ ನಿಮ್ಮದೇ. 2026 ನಿಮಗೆ ಯಶಸ್ಸಿನ ವರ್ಷ ಆಗಬೇಕಂತಂದರೆ ನಿಮ್ಮ ಓದುವ ಕ್ರಮವನ್ನು ಬದಲಾಯಿಸಿ. ಓಕೆ, ತದನಂತರದಲ್ಲಿ 11ನೇ ಪ್ರಶ್ನೆ. ಅಣ್ಣಯ್ಯ ಪ್ರಿಯ ಚನ್ನಬಸವಣ್ಣ ಎನ್ನುವುದು ಯಾರ ವಚನಗಳ ಅಂಕಿತ ನಾಮ? ಸರ್, ಈ ಪ್ರಶ್ನೆ ಕೇಳಲ್ಲ. ಈ ಪ್ರಶ್ನೆಯ ಹಿಂದಿನ ಮರ್ಮ ಏನು ಅಂತಂದರೆ, ಎಲ್ಲೇ ಹೋಗಿ ನೀವು UPSC ಬರೀರಿ, KPSC ಬರೀರಿ, IAS ಬರೀರಿ, KA ಬರೀರಿ, ಎನಿ ಎಕ್ಸಾಮ್, ಮಹಿಳೆ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಸರ್. KA ನಡೆಸಿದಂತಹ FDA ಪರೀಕ್ಷೆ HKಯಲ್ಲಿ ಪ್ರೀತಿಲತಾ ವಡ್ಡೇದಾರ್, ಕದಂಬಿನಿ ಗಂಗೂಲಿ ಎನ್ನುವ ಮಹಿಳಾ ಹೋರಾಟಗಾರ್ತಿಯರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದೇ ಥರ ವಚನಗಳಲ್ಲೂ ಸಹ ಮಹಿಳೆಯರನ್ನು ಕೇಳ್ತಾರೆ. ವೇರ್ ಎವರ್ ಯು ಗೋ, ವುಮೆನ್ ರಿಲೇಟೆಡ್ ಟಾಪಿಕ್ಸ್ ವಿಲ್ ಕಮ್ ಆ್ಯಂಡ್ ಫಾಲೋ ಯು. ಅರ್ಥ ಆಯ್ತಲ್ವಾ? ನೋಡಿ, ನೀಲಾಂಬಿಕೆ, ಗಂಗಾಂಬಿಕೆ, ಪುಣ್ಯಸ್ತ್ರೀ, ಕೇತಲದೇವಿ, ಲಿಂಗಮ್ಮ. ಸರ್, ಐ ಆಮ್ ಟೆಲ್ಲಿಂಗ್ ಯು, ಇದಿಷ್ಟು ಲಿಸ್ಟನ್ನು ನೀವು ಓದೋಕ್ಕೆ ಆಗಲ್ಲ. ಅದಕ್ಕೇನು ಸರ್ ಪರಿಹಾರ ಒಂದೇ. ಎಕ್ಸಾಮ್ಸ್ಗೆ ಏನು ಕೇಳ್ತಾನೆ, ಏನು ಕೇಳಲ್ಲ. PYQಸಲ್ಲಿ ಯಾವುದು ಬಂದಿದೆ. ಈ ನಿಟ್ಟಿನಲ್ಲಿ KSET ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡ್ತಕ್ಕಂತಹ ಕೆಲಸ ನಮ್ಮ ಯೂಟ್ಯೂಬ್ ಚಾನಲ್ ಆಗುತ್ತೆ. ಓಕೆ, ಏನಕ್ಕೆ ಅಂದರೆ KSET ಮೂಲಕ ನಾನು ಅರ್ಥ ಮಾಡ್ಕೋಬೇಕು ಏನು ಕೇಳ್ತಾರೆ ಅಂತೇಳಿ. ಈಗ ಸ್ಟೇಟ್ಮೆಂಟ್ ಕೇಳ್ತಾರೆ, ನೆಲಸುಗೆ ನಿನ್ನ ವಕ್ಷದೊಳು ನಿಶ್ಚಲಮಿ ಬಟಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ. ಇದು ಯಾವ ಕಾವ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಹೆಂಗಪ್ಪ ಓದ್ತೀರಾ ರಾಜವಲಿ? ಆಗಲ್ಲ. ಫೇಮಸ್ ಕೃತಿಗಳು ಯಾವುದಪ್ಪ ಅಂತಂದರೆ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಸತ್ಯಹರಿಶ್ಚಂದ್ರ ಕತೆ. ತದನಂತರದಲ್ಲಿ ನಮ್ಮ ಮಲೆಗಳಲ್ಲಿ ಮದುಮಗಳು. ಇಂಪಾರ್ಟೆಂಟ್ ಕಾವ್ಯ ಕೃತಿಗಳಿಂದ ಕೇಳ್ತಾರೆ ಹೊರತು ಇಡೀ ಕನ್ನಡದಲ್ಲಿ ಎಲ್ಲಿ ಬೇಕಾರಲ್ಲಿ ಕೇಳಲ್ಲ ಸರ್. ಓಕೆ, ಸೊ ಈ ನಿಟ್ಟಿನಲ್ಲಿ ವಿರಾಟ್ ಎನ್ನುವ ಪುಸ್ತಕ ತಮ್ಮ ಬೇಕು ಬೇಡುಗಳನ್ನು ಅರ್ಥ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂತಹ ಪುಸ್ತಕ. ಆತ್ಮೀಯರೇ,
ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸು ಅಥವಾ ಈ ನಂಬರ್ಗೆ ಸಂಪರ್ಕ ಮಾಡಿದಾಗ ಆನ್ಲೈನಲ್ಲಿ ಸಹ ಅವರು ಕಳಿಸ್ತಾರೆ. ಸೊ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸ ಎಕ್ಸಾಮ್ IAS ಅಕಾಡೆಮಿ ಅವರು ಮಾಡ್ತಾ ಇದ್ದಾರೆ. ಸೊ ಈ ಪುಸ್ತಕಕ್ಕೂ ಅಕಾಡೆಮಿಯರಿಗೂ ಮತ್ತು ಲೇಖಕರಿಗೂ ಶುಭವಾಗಲಿ ಎಂದು ತಿಳಿಸುತ್ತಾ ನನ್ನ ಈ ಒಂದು ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.